ನಮಸ್ಕಾರ ವೀಕ್ಷಕರೇ. ದ ಫ್ಯೂಚರ್ ಐ ಸಾ ಅನ್ನೋ ಒಂದು ಬುಕ್ ತುಂಬಾನೇ ಫೇಮಸ್ ಆಗಿದೆ. ಅದರಲ್ಲೂ ಜಪಾನ್ ಅವರು ಈ ವಿಷಯಗಳನ್ನ ನಂಬೋದಕ್ಕೆ ಜಾಸ್ತಿ ಮುಗಿ ಬೀಳ್ತಾ ಇದ್ದಾರೆ. ಏನಿದೆ ಈ ಬುಕ್ ಅಲ್ಲಿ ಅನ್ನೋದಾದ್ರೆ, ಒಬ್ರು ಲೇಡಿ ಅವರ ಕನಸಲ್ಲಿ ಕಂಡಂತ ವಿಷಯಗಳನ್ನ ಒಂದು ಬುಕ್ ಅಲ್ಲಿ ಬರಿತಾ ಹೋದ್ರು. ಅದರಲ್ಲಿ ಎಷ್ಟೋ ಇನ್ಸಿಡೆಂಟ್ಗಳು ಈಗ ಆಲ್ರೆಡಿ ನಡೆದಿದೆ. ಈಗ ಬಾಬಾ ವಾಂಗ ಅಚ್ಯುತಾನಂದ ದಾಸ್ ಅವರು ಈ ತರ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಎಷ್ಟೆಷ್ಟೋ ವಿಷಯಗಳನ್ನ ಅವರ ಜ್ಞಾನ ದೃಷ್ಟಿನಲ್ಲಿ ಕಂಡ್ರು. ಕೆಲವೊಬ್ರು ಧ್ಯಾನ ಮಾಡುವಾಗ ಕಂಡ್ರೆ ಕೆಲವೊಬ್ಬರಿಗೆ ಕನ್ಸಲ್ಲಿ ಈ ತರದ್ದೆಲ್ಲ ನಡೆಯುತ್ತೆ ಅನ್ನೋದು, ಫ್ಯೂಚರ್ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂತದ್ದನ್ನ ಕಂಡವರಲ್ಲಿ ಇವರು ಕೂಡ ಒಬ್ರು. ರಿಯೋ ತತ್ಸುಕಿ ಅನ್ನೋರು ಅವರ ಕನ್ಸಲ್ಲಿ ಕಂಡಂತ ವಿಷಯಗಳನ್ನ ಒಂದು ಬುಕ್ ಆಗಿ ಬರೆದ್ರು. ಜಪಾನ್ ಅಲ್ಲಿ ಈ ಬುಕ್ ತುಂಬಾನೇ ಸೇಲ್ ಆಯ್ತು. ಆ ಬುಕ್ ಅಲ್ಲಿರೋ ವಿಷಯಗಳು ಅಷ್ಟೇ ಶಾಕಿಂಗ್ ಆಗಿತ್ತು. ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿರೋ ಈ ಇನ್ಫಾರ್ಮೇಶನ್ ನೋಡ್ಬೋದು. ಬಾಬಾ ವಾಂಗ ತರಾನೇ ಒಬ್ರು ಕಾಲಜ್ಞಾನಿ ಉಟ್ಕೊಂಡ್ರ ಅನ್ನೋ ಪ್ರಶ್ನೆ ಎಲ್ಲಾ ಕಡೆ ಕಾಣೋದಕ್ಕೆ ಶುರು ಆಯ್ತು. ಇವರು ರಿಯೋ ತತ್ಸುಕಿ ಸುಮಾರು 70 ಇವರ ಏಜ್, 1954 ಅಲ್ಲಿ ಹುಟ್ಟಿದವರು. ಇವರು ಎಷ್ಟೆಷ್ಟೋ ವಿಷಯಗಳನ್ನ ಈ ತರ ನಡೆಯುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಆ ಪ್ರಿಡಿಕ್ಷನ್ ಹೆಚ್ಚು ಕಡಿಮೆ ನಿಜ ಆಗಿದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇವರು ಮಾಡಿರುವಂತ ಇನ್ನೊಂದು ಪ್ರಿಡಿಕ್ಷನ್ಗೆ ಜನ ಕಾಯ್ತಾ ಇದ್ದಾರೆ. 1991 ಅಲ್ಲಿ ಆದಂತ ಇನ್ಸಿಡೆಂಟ್ಗಳು ಎಷ್ಟೋ ವಿಷಯಗಳನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಿದ್ದಾರೆ, ನೀವು ನೋಡ್ಬೋದು. ಅವ್ರು ಬರೆದಂತ ಬುಕ್ ಅಲ್ಲಿ ಮೇಜರ್ ಇಂಪ್ಯಾಕ್ಟ್ ಯಾವುದು ಅನ್ನೋದಾದ್ರೆ 1995 ಅಲ್ಲಿ ಆದಂತ ಜಪಾನ್ ಅರ್ಥ್ಕ್ವೇಕ್. ಇದು ಆಗೋದಕ್ಕೆ 15 ದಿನ ಮುಂಚೆ ಅವರ ಡ್ರೀಮ್ ನಲ್ಲಿ ಈ ತರ ನಡೆಯುತ್ತೆ ಅಂತ ಒಂದು ಇನ್ಸಿಡೆಂಟ್ ಗಳೆಲ್ಲ ಬಂದಿತ್ತು. ಅವರು ಅದನ್ನೆಲ್ಲ ಬುಕ್ ಅಲ್ಲಿ ಬರ್ದಿಟ್ಟಿದ್ರು. ಆ ಬುಕ್ ಪಬ್ಲಿಷ್ ಕೂಡ ಆಗಿತ್ತು. ಈ ವಿಷಯಗಳು ಜನರಲ್ಲಿ ಆಮೇಲೆ ಸ್ಪ್ರೆಡ್ ಆಗ್ತಾ ಹೋಯ್ತು. ಈಗ 1999 ಆದ ಮೇಲೆ ಅವರು ಇನ್ನೊಂದು ವಿಷಯನ ಬರ್ದಿದ್ರು. ಅಂದ್ರೆ ಆ ಬುಕ್ ಪ್ರಿಂಟ್ ಆಗಿ ಪಬ್ಲಿಷ್ ಆದ್ಮೇಲೆ 2011ರಲ್ಲಿ ಜಪಾನ್ಗೆ ದೊಡ್ಡ ಮಟ್ಟದ ಸುನಾಮಿ ಒಂದು ಬಂದು ತಟ್ಟುತ್ತೆ ಅಂತ ಕೂಡ ಅವರು ತಿಳಿಸಿದ್ರು. ಅದಕ್ಕೆ ಸಾಕ್ಷಿ ಅನ್ನುವಾಗಿ ಸುನಾಮಿ ಒಂದು ಜಪಾನ್ಗೆ ಬಂದು ಹೊಡಿತು. ಸುಮಾರು 20,000 ಜನಕ್ಕೂ ಜಾಸ್ತಿ ಅಲ್ಲಿ ಸತ್ರು. ಎಷ್ಟೋ ಜನ ಕಣ್ಮರೆ ಆದ್ರು. ಅದನ್ನು ಕೂಡ ಕಣ್ಮುಂದೆ ನೋಡಿದೀವಿ. ಈ ಪ್ರಿಡಿಕ್ಷನ್ ಗಳೆಲ್ಲ ನಿಜ ಆಗಿದೆ. ಇನ್ನ ಇಲ್ಲಿ ತತ್ಸುಕಿ ಪ್ರಿಡಿಕ್ಟ್ ಮಾಡಿದ ಪ್ರಕಾರನೇ 1991ರಲ್ಲಿ ಇವರ ಸಾವು ಅನ್ನೋದಾಗುತ್ತೆ. ಫ್ರೆಡ್ಡಿ ಮರ್ಕ್ಯುರಿ ಇವ್ರ ಸಾವು ಅನ್ನೋದಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿದ್ರು. ಅದು ಕೂಡ ಸಂಭವಿಸ್ತು. ಅದೇ ರೀತಿ ಲೆಕ್ಕಾಚಾರದ ಪ್ರಕಾರ ಈಗ ಅವರು ಪ್ರಿಡಿಕ್ಟ್ ಮಾಡಿರುವಂತ ವಿಷಯ ಏನು, 2025 ಜುಲೈ ಒಂದು ಅಂದಾಜು ಲೆಕ್ಕಾಚಾರ ಜನಗಳು ಹೇಳ್ತಾ ಇರ್ಬೋದು. ಇಲ್ಲ ಇವರೇ ಬರೆದಿದಾರ, ಅಷ್ಟೊಂದು ಎಕ್ಸಾಕ್ಟ್ ಆಗಿ ನಾವು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಜುಲೈ ಮಂತ್ 2025 ಕನ್ಫರ್ಮ್ ಆಗಿ ಬರೆದಿದ್ದಾರೆ. ಈ ಟೈಮ್ ನಲ್ಲಿ ದೊಡ್ಡದೊಂದು ಸುನಾಮಿ ಅನ್ನೋದು ಪ್ಲಸ್ ಅರ್ಥ್ಕ್ವೇಕ್ ಅನ್ನೋದು ಜಪಾನ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಸುಮಾರು 3 ಲಕ್ಷ ಜನರ ತನಕ ಇದರಿಂದ ಸಾಯ್ತಾರೆ ಅನ್ನೋದು ಇಲ್ಲಿ ಅವ್ರು ಬರೆದಿರುವಂತ ಭವಿಷ್ಯವಾಣಿ. ಇದು ನಿಜ ಆಗುತ್ತಾ ಅಂತಾನೆ ಜನ ಕಾಯ್ತಾ ಇದ್ದಾರೆ. ಎಷ್ಟೆಷ್ಟೋ ಜನ ಕಾಲಜ್ಞಾನಿಗಳಿದ್ದಾರೆ ಬಿಡಿ. ಅಮೆರಿಕಾದಲ್ಲೂ ಈ ತರ ಸೈಕಿಕ್ ಅನ್ನೋರು ಒಬ್ಬಿದ್ದಾರೆ. ಅವರು ಕೂಡ ಎಷ್ಟೆಷ್ಟೋ ವಿಷಯಗಳನ್ನ ಜನರಿಗೆ ತಿಳಿಸೋ ಕೆಲಸ ಮಾಡಿದ್ರು. ಮುಂದೆ 3ನೇ ಮಹಾಯುದ್ಧ ಆಗುತ್ತೆ, ಅದರಿಂದ ಬಚಾವಾಗಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅನ್ನೋ ವಿಷಯನ ಜನಕ್ಕೆ ತಿಳಿಸ್ತಾ ಹೋಗಿದ್ರು. ಅದೇ ರೀತಿ ಕೆಲವೊಬ್ರಿಗೆ ಕನಸಿನ ರೂಪದಲ್ಲಿ ಕಂಡ್ರೆ ಕೆಲವೊಬ್ರು ಜ್ಞಾನ ದೃಷ್ಟಿನಲ್ಲಿ ಕಾಣುತ್ತೆ. ಇವ್ರಿಗೂ ಕೂಡ ಆ ಕನಸಿನ ರೂಪದಲ್ಲಿ ಕಂಡಂತ ವಿಷಯಗಳು ನಿಜ ಆಗ್ತಾ ಹೋಗಿದೆ. ಎಕ್ಸಾಂಪಲ್ ನಾನು ಮೊದಲೇ ಹೇಳಿದಾಗೆ 1995ರಲ್ಲಿ ಅವ್ರು ಕನಸಲ್ಲಿ ಕಂಡಂತ ವಿಷಯ ಭೂಮಿ ಬಾಯ್ ಬಿಡುತ್ತೆ. ಆ ಬಾಯ್ ಬಿಟ್ಟಾಗ ಎಷ್ಟೋ ಜನ ಅದರಲ್ಲಿ ಬಲಿ ಆಗ್ತಾರೆ ಅಂತ ಕನಸಲ್ಲಿ ಕಂಡಿದ್ದ ವಿಷಯಗಳು ನಿಜ ಆಯ್ತು. 1995ರಲ್ಲಿ ಭೂಕಂಪ ಅನ್ನೋದಾಯ್ತು. ಅದ್ರ ಡೀಟೇಲ್ಸ್ ಹಿಂದೆ ತೋರಿಸ್ತಾ ಇದೀನಿ ನೋಡಿ. ಎಷ್ಟೋ ಜನ ಇದರಲ್ಲಿ ಮಿಸ್ ಆದ್ರು, ಸಾವಿರಾರು ಜನ ಇದರಲ್ಲಿ ಪ್ರಾಣ ಕಳ್ಕೊಂಡ್ರು 1995ರಲ್ಲಿ ಆದಂತ ಭೂಕಂಪದಲ್ಲಿ. ಇದ್ರ ಡೀಟೇಲ್ಸ್ ಹೆಚ್ಚು ಕಡಿಮೆ ಅವ್ರು ಕನಸು ಕಂಡ 15 ದಿನಕ್ಕೆ ಇದೆಲ್ಲ ಸಂಭವಿಸಿತ್ತು. ಅವರು ಈಗ ಹೇಳಿರುವಂತ ವಿಷಯನೇ ಈಗ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ಅಂತ ಜನ ಕಾಯ್ತಾ ಇದ್ದಾರೆ. 1999ರಲ್ಲಿ ಪ್ರಿಂಟ್ ಆದಂತ ಈ ಬುಕ್ ದ ಫ್ಯೂಚರ್ ಐ ಸಾ ಅಂದ್ರೆ ನಾನು ಕಂಡಂತ ಫ್ಯೂಚರ್, ಅದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನೋಡಿ. 1985 ಇಂದ 1999 ತನಕ ಅವ್ರು ಏನೇನ್ ಕಂಡಿದ್ರು, ಏನೇನ್ ಅನಾಹುತ ಆಗುತ್ತೆ ಅಂತ ಹೇಳಿದ್ರು, ಮುಂದೆ ಆಗುವಂತ ಅನಾಹುತಗಳ ಬಗ್ಗೆನು ಅವರು ಆ ಬುಕ್ ಅಲ್ಲಿ ತಿಳಿಸ್ತಾ ಹೋಗಿದ್ರು. ಇಲ್ಲಿ ಅಲ್ಲಿರುವಂತ ದೊಡ್ಡ ಅಗ್ನಿ ಪರ್ವತ ಬಾಯ್ ಬಿಡೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ಲಸ್ ಇನ್ನ ಬೇರೆ ಬೇರೆ ಅನಾಹುತಗಳು ಇನ್ಕ್ಲೂಡಿಂಗ್ ಡೇಟ್ ಸಮೇತ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸಮುದ್ರಗಳಿಂದ ಸುನಾಮಿ ಬರೋದು, ಭೂಮಿ ಬಾಯ್ ಬಿಡೋದು, ಈ ತರದ ಎಷ್ಟೋ ವಿಷಯಗಳನ್ನ ಈ ಬುಕ್ ಅಲ್ಲಿ ಅವ್ರು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. 11th ಮಾರ್ಚ್ ಆದಂತ ಇನ್ಸಿಡೆಂಟ್, ಅರ್ಥ್ಕ್ವೇಕ್ 9 ಮ್ಯಾಗ್ನಿಟ್ಯೂಡ್ ಅಲ್ಲಿ ಆಯ್ತಲ್ಲ, ಅದ್ರ ಬಗ್ಗೆನೂ ಇದ್ರಲ್ಲಿ ಡೀಟೇಲ್ಸ್ ಇದೆ. ಒಟ್ನಲ್ಲಿ ಒಂದೊಂದ್ರಲ್ಲೂ ಸಾವಿರಾರು ಜನ ಸಾಯ್ತಾರೆ. ಈ ತರ ಇನ್ಸಿಡೆಂಟ್ಗಳು ನಡೆಯುತ್ತೆ ಅಂತಾನೆ
ರಿಯೋ ತತ್ಸುಕಿ ಅವರು ತಿಳಿಸಿದ್ದು. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಎಷ್ಟೆಷ್ಟೋ ವಿಷಯಗಳು ನಡೆದೋಗಿದೆ. ಈಗ ಕೊನೆಗೆ ಜನ ಕಾಯ್ತಾ ಇರೋದು ಇವರು ಕಂಡಂತ ಪ್ರಿಡಿಕ್ಷನ್ ಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಿಜ ಆಗ್ತಾ ಬಂದಿದೆ. 2025 ಜುಲೈ ತಿಂಗಳಲ್ಲಿ ಸುಮಾರು 3 ಲಕ್ಷ ಜನ ಅರ್ಥಕ್ವೇಕ್ಗೆ ಪ್ಲಸ್ ಸುನಾಮಿಗೆ ಬಲಿ ಆಗ್ತಾರೆ ಅನ್ನೋದನ್ನ ಇವರು ಕನ್ಸಲ್ಲಿ ಕಂಡಿದ್ರು. ಇದು ನಿಜ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಿಗೂ ಇದೆ. ನಮ್ಮ ಮಧ್ಯೆನೆ ಎಷ್ಟೆಷ್ಟೋ ಜನ ಕಾಲಜ್ಞಾನಿಗಳಿದ್ದಾರೆ. ಹೌದು, ಅಂದ್ರೆ ಮುಂದೆ ಆಗುವಂತ ಇನ್ಸಿಡೆಂಟ್ಗಳು ಆಕಾಶಿಕ್ ರೆಕಾರ್ಡ್ ಅಂತ ಹೇಳ್ತಾರಲ್ಲ, ಅದರಿಂದ ಯಾರೋ ಒಬ್ರು ಜ್ಞಾನಿಗಳಿಗೆ ಯಾವುದೋ ಒಂದು ಶಕ್ತಿ ಮೂಲದಿಂದ ತೀರಿಸೋ ಕೆಲಸ ಮಾಡುತ್ತೆ. ಒಂದು ಎಚ್ಚರಿಕೆ ವಹಿಸ್ಕೊಳ್ಳಿ, ಮುಂದೆ ಆಗುವಂತ ಅನಾಹುತದಿಂದ ಬಚಾವಾಗೋ ದಾರಿಗಳನ್ನ ಹುಡುಕೊಳ್ಳಿ ಅಂತ ಹೇಳೋ ಕೆಲಸ ಮಾಡುತ್ತೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈಗ ಸೈಂಟಿಸ್ಟ್ಗಳು ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಭೂಕಂಪದ ಏನಾದ್ರೂ ಮುನ್ಸೂಚನೆ ಇದೆಯಾ, ಈ ಸುತ್ತಮುತ್ತ ಏನಾದ್ರೂ ಅನಾಹುತ ಆಗೋ ಚಾನ್ಸಸ್ ಇದೆಯಾ ಅಂತ ಸ್ಟಡಿ ಮಾಡುವಾಗ ಅವ್ರಿಗೆ ಗೊತ್ತಾಗಿದ್ದು ಹೌದು ಚಾನ್ಸಸ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಅಗ್ನಿ ಪರ್ವತ ಸಿಡಿಯೋದಕ್ಕೆ ಕಾಯ್ತಾ ಇದೆ. ಈ ಅಗ್ನಿ ಪರ್ವತ ಏನಾದ್ರೂ ಸಿಡಿದ್ರೆ ಸುನಾಮಿಗಳು ಹೇಳಬಹುದು, ಭೂಕಂಪಗಳು ಆಗಬಹುದು ಅಂತ ಚಾನ್ಸಸ್ ಇದೆ ಅಂತಾನೆ ಈಗ ಸೈಂಟಿಸ್ಟ್ಗಳು ಒಪ್ಕೊಳ್ತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. ಬಟ್ ಇವ್ರು ಹೇಳ್ತಾ ಇರೋ ಪ್ರಕಾರ ಜುಲೈ 2025 ಆ ಡೇಟ್ಗೆ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. 5ನೇ ತಾರೀಕು ಅಂತ ಒಂದು ಅಂದಾಜು ಲೆಕ್ಕಾಚಾರ ನಾವು ಮಾಡ್ಕೊಂಡಿರ್ಬೋದು. ಪ್ಲಸ್ ಎಷ್ಟೋ ಆರ್ಟಿಕಲ್ಗಳಲ್ಲಿ ಪಬ್ಲಿಷ್ ಮಾಡಿದ್ದಾರೆ 5ನೇ ತಾರೀಕು ಜುಲೈ ಇದಾಗುತ್ತೆ ಅಂತ. ಬಟ್ ಅವ್ರು ಹೇಳಿರೋದು ಜುಲೈ ತಿಂಗಳು ಕನ್ಫರ್ಮ್ ಆಗಿ ಅವ್ರು ಹೇಳಿರೋದು 2025ನೇ ಇಸ್ವಿನಲ್ಲೇ ಇದಾಗುತ್ತೆ. ಇನ್ನೇನು 1-1.5 ತಿಂಗಳಿದೆ, ನೋಡೋಣ ಈ ಪ್ರಿಡಿಕ್ಷನ್ ಏನಾಗುತ್ತೆ ಅಂತ. ಒಟ್ನಲ್ಲಿ ಈ ತರ ಶಕ್ತಿ ಎಷ್ಟೋ ಜನಕ್ಕೆ ಬರ್ತಾ ಇರುತ್ತೆ. ಎಷ್ಟೆಷ್ಟೋ ಜನ ಕನ್ಸಲ್ಲಿ ಏನೇನೋ ಕಾಣ್ತಾ ಇರ್ತಾರೆ, ಅದು ನಿಜ ಆಗಿರೋ ಚಾನ್ಸಸ್ ತುಂಬಾನೇ ಇದೆ. ಅದೇ ರೀತಿ ನಾವು ಎಷ್ಟೋ ವಿಡಿಯೋಗಳನ್ನ ನೋಡಿದರೆ ಸಿಂಪ್ಸನ್ ಶೋಗಳಲ್ಲಿ ತಿಳಿಸಿರೋ ಎಷ್ಟೋ ವಿಷಯಗಳು ನಿಜ ಆಗಿದೆ. ಅದರಲ್ಲಿ ಒಂದು ಆರ್ಟಿಕಲ್ ಕೂಡ ಅವ್ರು ತೋರಿಸಿದ್ರು, ಪಾಕಿಸ್ತಾನಕ್ಕೆ ನ್ಯೂಕ್ ಅನ್ನೋದು ಆಗುತ್ತೆ, ಅಂದ್ರೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅನ್ನೋದು ಆಗುತ್ತೆ ಅಂತ. ಹೌದು, ಇಂಡಿಯಾ ಮಾಡೋ ದಾಳಿಯಿಂದನೇ ಈ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಕೂಡ ಆಗುತ್ತೆ ಅಂತ ಕೂಡ ಒಂದು ಕಾರ್ಟೂನ್ ನೆಟ್ವರ್ಕ್ ಸುಮಾರು 10-15 ವರ್ಷ ಮುಂಚೆ ಬಂದಿರೋ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ತೋರಿಸಿದ್ರು. ಅದು ಈಗ ನಡೆದಿದೆ. ಇಂಡಿಯಾ ಮಾಡಿದ ಯಾವುದೋ ಒಂದು ದಾಳಿಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಕಸ್ಮಾತ್ ಆಗಿ ಆ ಜಾಗಕ್ಕೆ ಇಂಪ್ಯಾಕ್ಟ್ ಆಗಿ ಅಲ್ಲಿದ್ದಂತ ನ್ಯೂಕ್ಲಿಯರ್ ವಿಕಿರಣಗಳು ಸೋರಿಕೆ ಆಗೋದಕ್ಕೆ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಕೈರಾನ ವ್ಯಾಲಿ ಕೇಳಿರ್ತೀರಾ, ನೀವು ಕೂಡ ನ್ಯೂಸ್ಗಳಲ್ಲಿ ನೋಡಿರ್ತೀರಾ. ಎಷ್ಟೆಷ್ಟೋ ಕಡೆ ಈ ವಿಷಯಗಳನ್ನು ಕೂಡ ಮಾತಾಡ್ತಾ ಇದ್ದಾರೆ. ಈ ರೀತಿ ಪ್ರಿಡಿಕ್ಷನ್ಗಳು ನಿಜ ಆಗ್ತಾ ಬಂದಿದೆ. ಅದಕ್ಕೋಸ್ಕರನೇ ಈಗ ಜನ ಎಚ್ಚರಿಕೆಯಿಂದ ಕಾಯ್ತಾ ಇದ್ದಾರೆ. ಸುನಾಮಿ ಆತಂಕ, ಅರ್ಥಕ್ವೇಕ್ ಆತಂಕದಿಂದ ಸಮುದ್ರ ತೀರದಲ್ಲಿರುವಂತ ಜನ ಎಲ್ಲ ಅಲ್ಲಿಂದ ಜಾಗಗಳನ್ನ ಖಾಲಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇವರ ಪ್ರಾಫೆಸಿ ನಿಜ ಆಯ್ತು ಅಂದ್ರೆ ಮುಂದೆ ಆಗುವಂತ ಅನಾಹುತಗಳು ಹೆಚ್ಚು ಕಡಿಮೆ ಎಲ್ಲ ನಿಜ ಆಗ್ತಾ ಹೋಗುತ್ತೆ. ಇನ್ನೇನು ಕೆಲವು ದಿನಗಳಲ್ಲಿ ಇದು ನಡೆಯುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಅವರ ಬರೆದಿರೋ ಅಂತ ಆ ಬುಕ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಆಗಿತ್ತು. ದ ಫ್ಯೂಚರ್ ಐ ಸಾ ಅನ್ನೋ ಒಂದು ಬುಕ್ ಅಲ್ಲಿ ಈ ವಿಷಯಗಳನ್ನೆಲ್ಲ 1999ರಲ್ಲೇ ಬರೆದಿದ್ರು ರಿಯೋ ತತ್ಸುಕಿ ಅವರು. ಈ ಡೇಟ್ಗೆ ಜನ ಕಾಯ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಜುಲೈ 25, 2025 ಹೆಚ್ಚು ಕಡಿಮೆ ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ ಈಗ ಆಲ್ರೆಡಿ. ಅದಕ್ಕೋಸ್ಕರ ಈ ಬುಕ್ ಸುಮಾರು 6 ಲಕ್ಷ ಕಾಪಿಗೂ ಜಾಸ್ತಿ ಸೇಲ್ ಆಗಿದೆ. ಇನ್ನ ಜನ ಇದನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಇವ್ರು ಹೇಳಿರೋ ವಿಷಯಗಳು ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ ಅಂತ ಒಂದೊಂದು ಮೂಲದಿಂದ ದೇವರು ಅನ್ಕೊಳ್ಳಿ, ಇಲ್ಲ ಯಾವುದೋ ಒಂದು ಶಕ್ತಿ ಅನ್ಕೊಳ್ಳಿ, ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇರುತ್ತೆ. ಈಗ ರಿಯೋ ತತ್ಸುಕಿ ಮೂಲಕ ಅಲ್ಲಿರುವಂತ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆಯೇನೋ. ಜಪಾನೀಸ್ ಅವ್ರನ್ನ ಎಚ್ಚರಿಸೋದಕ್ಕೆ ರಿಯೋ ತತ್ಸುಕಿ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಜಾಗದಲ್ಲೂ ಒಬ್ಬೊಬ್ರನ್ನ ಎಚ್ಚರಿಸುವುದಕ್ಕೆ, ಬಚಾವ್ ಮಾಡೋದಕ್ಕೆ ದೇವರು ಒಬ್ಬೊಬ್ರನ್ನ ಸೃಷ್ಟಿ ಮಾಡಿರ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಈಗ ಏನಾದ್ರೂ ಈ ಇನ್ಸಿಡೆಂಟ್ ನಡೆಯುತ್ತಾ ಅಂತಾನೆ ಜನ ಕಾಯ್ತಾ ಇರೋದು. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಒಂದು 80 to 90% ಚಾನ್ಸಸ್ ಇದೆ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಪ್ಲಸ್ ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ ಆ ಅಗ್ನಿ ಪರ್ವತ ಸಿಡಿಯೋ ಚಾನ್ಸಸ್ ಇದೆ. ಪ್ಲಸ್ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ರೀಸೆಂಟ್ ಆಗಿ ಕೂಡ ಆಗಿತ್ತು. ಜಪಾನ್ ಸುತ್ತಮುತ್ತ ಸಣ್ಣದಾಗಿ ಅರ್ಥಕ್ವೇಕ್ ಕೂಡ ಅನುಭವ ಆಗಿದೆ. ಈಗ ಇವ್ರು ಹೇಳಿರೋ ಪ್ರಕಾರ 9 ಮ್ಯಾಗ್ನಿಟ್ಯೂಡ್ ಆ ಲೆವೆಲ್ ಅಲ್ಲಿ ಅರ್ಥಕ್ವೇಕ್ ಅನ್ನೋದು ಆಗುತ್ತೆ. ಜೊತೆಗೆ ಸುಮಾರು 3 ಲಕ್ಷ ಜನ ಬಲಿಯಾಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಅವರು ಜಪಾನೀಸ್ ಅವ್ರನ್ನ ಎಚ್ಚರಿಸ್ತಾ ಇದ್ದಾರೆ. ನಮ್ ಸುತ್ತಮುತ್ತ ಕೂಡ ಕೆಲವೊಬ್ಬರು ನಿಜವಾದ ಜ್ಞಾನಿಗಳು ಎಚ್ಚರಿಸೋ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಬುಡೆ ಬಿಟ್ಕೊಂಡು ಎಷ್ಟೋ ವಿಷಯಗಳನ್ನ ಸೇರಿಸ್ಬಿಟ್ಟು ಅವ್ರ ಅನುಕೂಲಕ್ಕೋಸ್ಕರ, ಅವ್ರು ಬದುಕೋದಕ್ಕೋಸ್ಕರ ಜನರ ಹತ್ರ ದುಡ್ಡು ಇಸ್ಕೊಂಡು
ಏನೇನೋ ಬಿಡೋರು ಇರ್ತಾರೆ. ಅಂತವ್ರ ಮಧ್ಯೆ ಕೆಲವಷ್ಟು ನಿಜ ಹೇಳೋರು ಮುಚ್ಚೋಗ್ತಾ ಇದಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನಂಬೋದೇ ಕಷ್ಟ ಆಗ್ತದೆ. ಅಂತ ಸಿಚುವೇಶನ್ ಅಲ್ಲಿ ನಾವಿದೀವಿ. ಒಟ್ನಲ್ಲಿ ಇವರ ಮಂಗಾದಲ್ಲಿ, ಅಂದ್ರೆ ಅಲ್ಲಿ ಜಪಾನೀಸ್ ಅಲ್ಲಿ ಈ ಕಥೆಗಳನ್ನ ಬರೆಯೋದನ್ನ ಮಂಗ ಅಂತ ಕರೀತಾರೆ. ಅವ್ರು ಆ ಬುಕ್ ಅಲ್ಲಿ ಬರ್ದಿರುವಂತ ವಿಷಯಗಳು ಹೆಚ್ಚು ಕಡಿಮೆ ಎಲ್ಲ ನಿಜ ಆಗಿರೋದ್ರಿಂದ ಜನ ಈಗ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಜುಲೈ 2025ಕ್ಕೆ ಎಚ್ಚರಿಕೆಯಿಂದ ಕಾಯ್ತಾ ಇದ್ದಾರೆ. ನಾವು ಆ ಡೇಟ್ ಕಾಯ್ತಾ ಹೋಗೋಣ. ಬಟ್ ಅನಾಹುತಗಳು ಜಾಸ್ತಿ ಆಗ್ತವೆ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ಅಂತ ಅಲ್ಲ, ಇವನ್ ಅಮೆರಿಕಾದಲ್ಲೂ ಕೂಡ ಇಂಥ ಪ್ರಿಡಿಕ್ಷನ್ಗಳು ನಡೀತಾ ಇದೆ. ಜುಲೈ 4 ಅನ್ನೋದು ಈ ಸಲ ಅಮೆರಿಕಾದಲ್ಲಿ ಅಂದ್ರೆ ಅಲ್ಲಿ ಸೆಲೆಬ್ರೇಷನ್ ಮಾಡೋದಿಲ್ಲ ಅಂತಾನೆ ಎಷ್ಟೆಷ್ಟೋ ಜನ ಹೇಳಿದ್ದಾರೆ. ನೋಡೋಣ ಅಂತದ್ದು ಏನೇನಾಗುತ್ತೆ ಅಂತ. ಯಾಕೆ ಅಂದ್ರೆ ಜಪಾನ್ ಅಲ್ಲಿ ಭೂಮಿ ಅರ್ಥಕ್ವೇಕ್ ಅನ್ನೋದು ಆಯ್ತು ಅಂದ್ರೆ ಅದ್ರ ಅರ್ಥಕ್ವೇಕ್ ಇಂಪ್ಯಾಕ್ಟ್ ಅಮೆರಿಕಾಗೂ ಆಗೋ ಚಾನ್ಸಸ್ ಇರಬಹುದು. ನಿಯರ್ ಬೈ ನಾವು ಭೂಮಿ ರೌಂಡ್ ಇದೆ ಅಂತ ಹೇಳ್ತಿಲ್ಲ, ಅದೇ ರೀತಿ ನೋಡೋದಾದ್ರೆ ಜಪಾನ್ ಅಲ್ಲಿ ಇಂಪ್ಯಾಕ್ಟ್ ಆದಾಗ ಈ ಕಡೆ ಅಮೆರಿಕಾದಲ್ಲೂ ಆಗ್ಬೋದು, ಇಲ್ಲ ಬೇರೆ ಏನಾದ್ರೂ ಯುದ್ಧದಿಂದ ಆಗುತ್ತೋ ಯಾವುದೋ ಒಂದು ಕಾರಣದಿಂದ ಅಮೆರಿಕಾದಲ್ಲೂ ಅದೇ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಜುಲೈ 4 ಅನ್ನೋದು ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಇವ್ರು ಹೇಳ್ತಾ ಇರೋದು ಜುಲೈ 5 ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಎರಡೂ ಕಡೆ ಹೆಚ್ಚು ಕಡಿಮೆ ಒಂದು ದಿನ ಹೆಚ್ಚು ಕಡಿಮೆ ಇದೆ. ಹೇಳ್ತಾ ಇರೋ ಡೇಟಾ ಮ್ಯಾಚ್ ಆಯ್ತು ಅಂದ್ರೆ ಕಾಲಜ್ಞಾನಿಗಳು ಹೇಳಿರೋದಿಲ್ಲ, ಇನ್ನು 7 ವರ್ಷದಲ್ಲಿ ನಡೆಯುತ್ತೆ ಅಂತ ಕನ್ಫರ್ಮ್ ಆಗಿ ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಕಾಯ್ದು ನೋಡೋಣ. ಈ ತರ ವಿಷಯಗಳು ಎಷ್ಟೆಷ್ಟೋ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.